ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗಿದೆ, ಮತ್ತೆ ಮಾಡಿಸ್ಕೊಡಿ. APL ಕಾರ್ಡ್ ಇದ್ದವರು ಮತ್ತೆ BPL ಅಪ್ಲೈ ಮಾಡಬಹುದಾ? ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಹೇಗೆ? ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸ್ಥಳೀಯ ಕಚೇರಿಗಳಲ್ಲಿ ಜನರಿಂದ ಇಂತಹ ಪ್ರಶ್ನೆ ಕೇಳಿ ಬರೋದು ಈಗ ಸಹಜ ದೃಶ್ಯವಾಗಿದೆ. ಸಾಮಾನ್ಯವಾಗಿ ಇಂತಹ ಕಚೇರಿಗಳಲ್ಲಿ ಬರ್ತಿದ್ದ ಜನ ತಮ್ಮ ಕಾರ್ಡ್ಗಳಲ್ಲಿ ಸ್ಥಳ ಬದಲಾವಣೆ, ಹೆಸರು ಬದಲಾವಣೆ ಮಾಡಿಸುವುದು ಸಹಜವಾಗಿತ್ತು. ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಾಗಿದೆ ಎಂದು ಘೋಷಿಸುತ್ತಿದ್ದಂತೆ ಈ ಆಫೀಸ್ಗಳಲ್ಲಿ ಬರುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಅದೇ ಕೂಪನ್ ಮಾಡಿಸೋಕೆ BPL ಮಾಡಿಸ್ಬೇಕು ಅಂತ ಬಂದಿದ್ದು. ನಮ್ಮ ಹತ್ರ APL ಐತೆ, ಅದು ನಮಗೆ ಗೊತ್ತಿಲ್ಲ ಅದು ಯಾವುದೈತೆ ಅಂತ. ಹೊಸಾಗೆ ಮಾಡಿಸೋಣ ಅಂತ ಬಂದಿದ್ದು. ಅದೇ ಕಾಸು ಕೊಡೋರಂದ್ರಲ್ಲ 7,000, ಅದಕ್ಕೆ ನಮಗೂ ಆಸೆ ಅಲ್ವಾ, ಅದಕ್ಕೆ ಬಂತು. ಅದೇ ಹೊಸಾಗಿ ಮಾಡಿಸಿ ಇದು ಆಗಲ್ಲ, ಹಳೇದಾಗೋಗೈತೆ ಅಂದರು. ಈ ಮಹಿಳೆಯಂತೆಯೇ ಹಲವರು ಸರ್ಕಾರದ ಹೊಸ ಯೋಜನೆಗಳ ಫಲಾನುಭವಿಗಳಾಗಬೇಕು ಎಂಬ ಉದ್ದೇಶದಿಂದ ಸರ್ಕಾರಿ ಕಚೇರಿಗಳಿಗೆ ಓಡಾಡ್ತಾ ಇದ್ದಾರೆ. ಅದರಲ್ಲಿಯೂ APL ಕಾರ್ಡ್ ಹೊಂದಿದವರು BPL ಕಾರ್ಡ್ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈಗಾಗಲೇ APL ಕಾರ್ಡ್ ಅನ್ನ BPLಗೆ ಕನ್ವರ್ಟ್ ಮಾಡಲು ಸರ್ಕಾರದಲ್ಲಿ ಯಾವುದೇ ಅವಕಾಶ ಇಲ್ಲ. ಹೀಗಾಗಿ ಜನರನ್ನ ಕಚೇರಿಯ ಸಿಬ್ಬಂದಿಯು ವಾಪಸ್ ಕಳಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಇದು ಕ್ಯಾನ್ಸಲ್ ಮಾಡಬೇಕಾಯ್ತು, ಅದು ಮಾಡಿಬಿಟ್ಟು ಇದು ಅದು ಗ್ರೀನ್ ಕಾರ್ಡ್ ಮಾಡಬೇಕಾಯ್ತು. ಏನಾನ ಹಾಸ್ಪಿಟ್ಲಿಗೆ ಏನಾನ ಅನುಕೂಲ ಆಗುತ್ತೆ ಅಂತ ಇದು ಮಾಡೋಕ್ಕೆ ಮೇಡಮ್. ಹೌದು, ಇದು ಆಗಲ್ಲ, ಇದು ಬೇರೆ ಕಡೆ ನೋಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲ ನೋಡಿಬಿಟ್ಟು ಇಂಕ್ವೈರಿ ಮಾಡಿಬಿಟ್ಟು ಮಾಡಬೇಕಷ್ಟೆ. ಈ ಮುನ್ನ ಚುನಾವಣೆ ಇದ್ದ ಹಿನ್ನೆಲೆ ನೀತಿ ಸಂಹಿತೆ ಜಾರಿ ಇದ್ದ ಕಾರಣ ಯಾವುದೇ ರೇಷನ್ ಕಾರ್ಡ್ ಆಗಲಿ ಅಥವಾ ಬದಲಾವಣೆ ಪ್ರಕ್ರಿಯೆ ನಡೀತಿರಲಿಲ್ಲ. ಈಗ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆಗ್ತಿದ್ದಂತೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸುವವರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಮಗೆ ಪರ್ ಡೇ 200 ಮೆಂಬರ್ಸ್ ಬರ್ತಾ ಇದ್ದಾರೆ. ಮತ್ತು ಈ APL ಅಥವಾ BPL, PHH, NPHH ರೇಷನ್ ಕಾರ್ಡ್ ಕೊಡೋದು ಅದು ನಿರಂತರ ಪ್ರಕ್ರಿಯೆ. ಮತ್ತು ಅದರಿಂದ APLನಿಂದ BPLಗೆ ಕನ್ವರ್ಷನ್ ಮಾಡ್ಕೊಳ್ಳೋಕ್ಕೂ ಆಗಿಂದಾಗೆ ಬರ್ತಾ ಇರ್ತವೆ ನಮಗೆ ರಿಕ್ವೆಸ್ಟ್ಸು. ನಾವು ಅದನ್ನು ಹಂಗೆ ಅಟೆಂಡ್ ಮಾಡ್ತಿರ್ತೀವಿ. ರೇಷನ್ ಕಾರ್ಡ್ ಕೆಲವು ಪರ್ಸೆಂಟೇಜ್ ಆಫ್ ಪೀಪಲ್ ಮಾತ್ರ ಬಿಟ್ಟೋಗಿರ್ತಾರೆ. ಅವರು ಈಗ ಅವರಿಗೆ ನಮಗೆ ಬೇಕು ಅಂತ ಅವ್ರಿಗೆ ಅನಿಸಿದಲ್ಲಿ ಅವ್ರು ಅಪ್ಲೈ ಮಾಡಿದರೆ BPL ಅವ್ರಿಗೆ ಯಾವ ಅರ್ಹತೆ ಇದೆ ಅದನ್ನು ನೋಡಿಕೊಂಡು ಕೊಡ್ತೇವೆ. PHHಗೆ ಅರ್ಹತೆ ಬಂದು 1.2 ಲ್ಯಾಕ್ಗಿಂತಲೂ ಕಡಿಮೆ ಇನ್ಕಮ್ ಇರಬೇಕು ಪರ್ ಆ್ಯನಮ್. ಮತ್ತು ಸರ್ಕಾರಿ ನೌಕರರಾಗಿರಬಾರ್ದು, ನಿಗಮ, ಮಂಡಳಿ ಇತ್ಯಾದಿ ಯಾವುದೇ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೂಡ ಸ್ವಂತ ವಾಹನ ಬರೀ ಓಡಿಸ್ಲಿಕ್ಕೆ ಮಾತ್ರ ಇರಬೇಕು. 1,000 ಚದರಡಿಗಿಂತ ನಗರ ಪ್ರದೇಶದಲ್ಲಿ ಮನೆ ಹೊಂದಿರಬಾರ್ದು. ಇನ್ನೂ ಕಡಿಮೆ ಇದ್ದಲ್ಲಿ ಅವರು ಅರ್ಹರ ಈ ಥರ ಮಾನದಂಡಗಳಿಗೆ ಅವರು ಒಳಪಟ್ಟಲ್ಲಿ ನಾವು ಅವರಿಗೆ ನಿಯಮಾನುಸಾರ ಕೊಡ್ತೇವೆ. ಜಂಟಿ ನಿರ್ದೇಶಕರು ಹೇಳುವಂತೆ ಸದ್ಯಕ್ಕೆ ಪಡಿತರ ಚೀಟಿ ವಿತರಿಸುವ ಪ್ರಕ್ರಿಯೆ ನಡೀತಾ ಇಲ್ಲ. ಹೊಸದಾಗಿ ಅಪ್ಲೈ ಮಾಡುವವರು ಮುಂದಿನ 1 ವಾರದವರೆಗೆ ಕಾಯಬೇಕು. ತದನಂತರ ಹತ್ತಿರದ ಕರ್ನಾಟಕ 1 ಅಥವಾ ಬೆಂಗಳೂರು 1ಗೆ ಹೋಗಿ ಅಲ್ಲಿ ನೀಡುವ ಅರ್ಜಿ ಭರ್ತಿ ಮಾಡಿ ಬೇಕಾದ ದಾಖಲೆ ಸಲ್ಲಿಸಿದ್ದಲ್ಲಿ 1 ವಾರದ ಒಳಗಾಗಿ ರೇಷನ್ ಕಾರ್ಡ್ ಪಡೆಯಬಹುದು. ಈಗಾಗಲೇ ರೇಷನ್ ಕಾರ್ಡ್ ಇದ್ದು ಮತ್ತೊಂದು ಕಾರ್ಡ್ ಆಕ್ಟಿವೇಶನ್ ಮಾಡಿಸಲು ಸಾಧ್ಯವಿಲ್ಲ. ಸೂಕ್ತ ಕಾರಣ ನೀಡಿ ಒಂದು ಕಾರ್ಡ್ ಸ್ಥಗಿತಗೊಳಿಸಿದ ನಂತರವಷ್ಟೇ ಮತ್ತೊಂದು ಕಾರ್ಡ್ ಅನ್ನು ಆಕ್ಟಿವೇಟ್ ಮಾಡಲು ಸಾಧ್ಯ. BPL ಕಾರ್ಡ್ ಮಾಡಿಸುವವರಿಗೆ ಕೆಲ ನಿಯಮಗಳಿದ್ದು ಅದರ ಅನುಸಾರವಷ್ಟೇ ಕಾರ್ಡ್ ನೀಡಬಹುದಾಗಿದೆ. ಹಾಗಿದ್ರೆ BPL ಕಾರ್ಡ್ದಾರರಿಗೆ ಇರುವ ಮಾನದಂಡದ ಬಗ್ಗೆ ನೋಡೋದಾದ್ರೆ, ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನವನ್ನ ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸ್ವಾಯತ್ತ ಸಂಸ್ಥೆಗಳು ಒಳಗೊಂಡಂತೆ ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಪಾವತಿಸುವ ಎಲ್ಲಾ ಕುಟುಂಬಗಳು BPL ಕಾರ್ಡ್ಗೆ ಅರ್ಹರಲ್ಲ. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನ ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಇದಕ್ಕೆ ಅರ್ಹರಲ್ಲ. ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನ ಅಂದ್ರೆ ಟ್ರ್ಯಾಕ್ಟರ್, ಮ್ಯಾಕ್ಸಿಕ್ಯಾಬ್, ಟ್ಯಾಕ್ಸಿ ಇತ್ಯಾದಿಗಳನ್ನ ಹೊಂದಿದ ಕುಟುಂಬವನ್ನ ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನ ಹೊಂದಿರುವ ಎಲ್ಲಾ ಕುಟುಂಬಗಳಿಗೆ ಈ ಕಾರ್ಡ್ ನೀಡಲಾಗುವುದಿಲ್ಲ. ಕುಟುಂಬದ ವಾರ್ಷಿಕ ಆದಾಯವು 1.2 ಲಕ್ಷಗಳಿಗಿಂತಲೂ ಹೆಚ್ಚು ಇರುವ ಕುಟುಂಬಗಳು ಇದಕ್ಕೆ ಅರ್ಹರಲ್ಲ. BPL ಕಾರ್ಡ್ ಮಾನದಂಡ ಇದಾದ್ರೆ ಬಡರೇಖೆಗಿಂತ ಮೇಲಿದ್ದವರನ್ನ APL ಕಾರ್ಡ್ದಾರರು ಎಂದು ಗುರುತಿಸಲ್ಪಡಲಾಗುತ್ತೆ.